ಬಂದಿದ್ರು ಡಬಲಿ ಅವರು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಂದು ಇದೇ ಕಚೇರಿ ಮುಂದ್ಗಡೆ ವೀಕ್ಷಕರೇ ನಿಮ್ಮ ಪರವಾಗಿ ನಾನ್ ಕೂರ್ತೀನಿ, ಯಾವುದೇ ಕಾರಣಕ್ಕೆ ಎದ್ದೋಗೋದಿಲ್ಲ. ಇವರು ಆನೇಕಲ್ ತಾಲೂಕಲ್ಲಿ ₹1 ಕೆಲಸ ಅಂದ್ರೆ 40 ಪೈಸೆ ಕೆಲಸ ಅಂದ್ರೆ ₹60 ಜೋಬ್ ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಜಲ್ ಜೀವನ್ ಮಿಷನ್ ನಮ್ಮ ಆನೇಕಲ್ ತಾಲೂಕು ಫೈಲು ಈವ ಸಮೇತ ಒಪ್ಕೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಫೈಲೂರ್ ಅಂತ ರೋಡ್ ಅಲಿಬಾರ್ದು, ಸಿಮೆಂಟ್ ರೋಡ್ಗಳನ್ನ ಅಡ್ಡಡ್ಡ ಹಾಕಿದ್ದು ಹಾಳು ಮಾಡಿ ನಮ್ಮ ಆನೇಕಲ್ನ ಸುಂದರವನ್ನ ಹಾಳು ಮಾಡಿರೋ ಪುಣ್ಯಾತ್ಮ ಯಾವನ್ನ ಇದ್ದಾನಂದ್ರೆ ಸ್ವಾಮಿ ಇವರೇ ಸ್ವಾಮಿ, ನಮ್ಮ ಭಗವಂತ, ನಮ್ಮ AW ಅವರು. ದಯವಿಟ್ಟು ವಿಠಲ್ ಅಂತ ನೋಡ್ಕೊಂಡ್ಬಿಡಿ ಸ್ವಾಮಿ. ಇಂಥ ಭಗವಂತನ ನಾವು ದಯವಿಟ್ಟು ಆನೇಕಲ್ಲಲ್ಲಿ ನಾವು ತೆರಿಗೆ ಹಣದಿಂದ ಪೆಟ್ರೋಲ್ಗೆ ₹4-5 ರೈಸ್ ಮಾಡಿದ್ರು ಕಣ್ಣು ಮುಚ್ಕೊಂಡು ಕೊಟ್ಕೊಂಡು ಸಂಬಳ ಕೊಟ್ಕೊಂಡಿದ್ದೀರಿ. ಹಾಗಾಗಿ ಇಂಥ ಭಗವಂತನ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಲ್ಲಿನ ಸಿಬ್ಬಂದಿಗಳೇ ವೇಸ್ಟ್ ಅಂತ ಈಗ ಡಬಲ್ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಕಮಿಷನರ್ ವರ್ಗೂ ಹೋಗೋಣ. ದಯವಿಟ್ಟು ವೀಕ್ಷಕರೇ, ಈ ಜಲ್ ಜೀವನ್ ಮಿಷನ್ ಅಲ್ಲಿ ಆಗಿರುವ ಅಕ್ರಮಗಳು ನಾನು ಎಲ್ಲೆಲ್ಲೂ ನೋಡಲಿಲ್ಲ, ಅಷ್ಟು ರೀತಿಯಲ್ಲಿ ಅಕ್ರಮಗಳಾಗಿದ್ದಾವೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಳ್ಳಿ. ನಮ್ಮ ಆನೇಕಲ್ ತಾಲೂಕಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ತರ ಮೋಸ ಆಗ್ತಾ ಇದೆ ಜಲ್ ಜೀವನ್ ಮಿಷನ್ ಅಂದ್ರೆ ಅಧ್ವಾನ, ಅನ್ಯಾಯ, ನಮ್ಮ ದುಡ್ಡನ್ನ ಅಗಂದೂರೊಡೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಾಣಿಗೂ ಇದಲ್ಲೇ ಸ್ವಾಮಿ ಜಲ್ ಜೀವನ್ ಮಿಷನ್. ಮೋದಿಯ ಕನಸು ನನಸಾಗಿಲ್ಲ, ಭಗ್ರವಾಗಿದೆ. ಇಂತಹ ಅಧಿಕಾರಿಗಳನ್ನ ಕಟ್ಕೊಂಡು ನಾವು ಭಗ್ರವ ಮಾಡ್ಕೊಂಡಿದ್ದೀವಿ. ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇವ್ರಿಗೂ ಏನೋ ಇದೆ ಇದರಲ್ಲಿ ಅನ್ನೋದನ್ನ ಜನಗಳು ಗೊತ್ತಾಗ್ತದ ಮುಂಚೆ ಇವ್ರು ಕಠಿಣ ಕ್ರಮ ಜರುಗಿಸ್ಬೇಕು ಅಂತ. ಯಾಕಂದ್ರೆ 4 ಅಡಿ ಹಾಳ ನಾನು ಕತ್ಕೊಯ್ಕೊಂತೀನಿ ಸ್ವಾಮಿ. ಆನೇಕಲ್ ತಾಲೂಕಲ್ಲಿ 4 ಅಡಿ ಹಾಳ ಎಲ್ಲೂ ಇಲ್ಲ. ಅಂತಹ ಅಧಿಕಾರಿಗಳನ್ನ AW ಕುಳಿಸಿ ಇವರು ಈ ಡಬಲಿ ಅವರು ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದೇ ವಾರ ಸ್ವಾಮಿ ಇವ್ರಿಗೆ ಬಿಡು ಮಾಡಿಲ್ಲ ಅಂದಾಗ ನಮ್ಮ ಪ್ರಯತ್ನ ಇಲ್ಲಿನೇ ಹೋರಾಟ. ಯಾಕಂದ್ರೆ ಇವ್ರಿಗೆ ನಾನು 5 ಸತಿ ಮಾಡಿದ್ದೀನಿ ಸರ್, ಹಿಂಗ್ ಮಾಡ್ತಾ ಇದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ತರ ಜಲ್ ಜೀವನ್ ಮಿಷನ್ ನಮ್ಗೆ ಫೈಲೂರ್ ಆಗ್ತಾ ಇದೆ ಆನೇಕಲ್ ತಾಲೂಕಲ್ಲಿ ಅಂತ ಹೇಳಿದೀನಿ. ಬಟ್ ನಮ್ ಡಬಲಿ ಅವರು ಇಲ್ಲ ನಾನು ತಿಳಿಸ್ತೀನಿ ಸರಿಸ್ತೀನಿ ಅಂತ ಇವತ್ತಿನವರೆಗೂ ಸರಿ ಮಾಡಲಿಲ್ಲ. ಹಾಗಾಗಿ ಇವಾಗಲೇ ನೀವು ಎಲ್ಲ ಸ್ವಾಮಿ RCC ರೋಡ್ಗಳನ್ನ ಎಷ್ಟು ಅಧ್ವಾನ ಮಾಡಿದಾರೆ. ಯಾವತ್ತನ ಈ ಪುಣ್ಯಾತ್ಮ ನೋಡಿದ್ದೀರಾ? ಒಂದು ತೋರಿಸಿ ಸ್ವಾಮಿ ಮಗನ. ಈ ಭಗವಂತ ಎಲ್ಲಾನ ಡಬಲಿ ಇದಾರ ನೋಡ್ಸಿ, ನಾನು ಚೆನ್ನಾಗಿ ನೋಡಿ ಸ್ವಾಮಿ. ಎಲ್ಲನ್ನ ಬಂದಿದ್ರ ವಿಸಿಟ್ ಬರ್ತಾರೆ, ಜೋಕ್ ತುಂಬಿಕೊಡೋಕ್ ಮಾತ್ರ ಅನ್ಸುತ್ತೆ. ಹಾಗಾಗಿ ನಾವು ಡಬಲಿ ಹತ್ರ ಹೇಳ್ತಾ ಇದ್ದೀರಿ ಸರ್, ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಕ್ ಆಗುತ್ತಾ ಆಗಲ್ವಾ? ಇಲ್ಲ ತನಿಖೆ ಮಾಡಕ್ ಆಗೋದಿಲ್ಲ, ನಾನು ಹೋಗ್ತಾನೆ ಅವ್ರಿಗೆ ಸಪೋರ್ಟ್ ನನಗೆ ಅದು ಹೇಳ್ಬೇಡಿ ಜನರಿಗೆ. ನಾನು CO ಹತ್ರ ಕುತ್ಕೊಂತೀನಿ, ನಿಮ್ಗೆ ಆಗಲ್ಲ ಅಲ್ಲಿ ಕುತ್ಕೊಂತೀನಿ. ಜಲ್ ಜೀವನ್ ಮಿಷನ್ ನಮ್ಮ ಆನೇಕಲ್ ತಾಲೂಕಲ್ಲಿ ಫೈಲು ಸರ್. ನೀವು ಡಬಲಿ ಆಗಿ ನಾವು ಖುದ್ದಾಗಿ ಹೇಳ್ತಾ ಇದ್ದೀನಿ. ಇಂತಹ ಅಧಿಕಾರಿಗಳನ್ನ ಕಟ್ಕೊಂಡು ನಮಗೆ ನಮ್ಮ ಆನೇಕಲ್ ತಾಲೂಕಿನ ಇರೋ ರೋಡ್ಗಳು ಈಗ ನಮ್ಗೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ. ಅಂತದ್ರಲ್ಲಿ RCC ರೋಡ್ಗಳೆಲ್ಲ ಹಾಳು ಮಾಡಿರೋದು ಯಾರನ್ನ ಇಲ್ಲದಂದ್ರೆ ಇದೇ ಭಗವಂತ. ಇಂಥ ದೇವ್ರನ್ನ ನಮ್ಗೆ ಕಾಲ್ ಜರಸ್ಗಳು ಕೊಟ್ರೆ ಆನೇಕಲ್ ತಾಲೂಕಲ್ಲಿ ಮನೆಗಳಲ್ಲಿ ಇಟ್ಕೊಬೇಕು ಅವ್ರ ಪಾದಗಳನ್ನ. ಹಾಗಾಗಿ ನೀವು ಕಠಿಣ ಕ್ರಮ ಜರುಗಿಸಕ್ ಆಗುತ್ತಾ ಆಗಲ್ವಾ? ದಯವಿಟ್ಟು ಹೇಳಿ ಸರ್. ಸಾರ್ವಜನಿಕರು 100 ಜನ ನೋಡ್ತಾ ಇದ್ದಾರೆ ಇವಾಗಲೇ. ಈಗ ಎಷ್ಟೇ 100 ಜನ ಆನೇಕಲ್ ಬೇಜ ನೋಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಆನೇಕಲ್ ನಾಗರಿಕರು ಇದನ್ನ ಚೀಮಾರಿ ಹಾಕ್ಬೇಕು ಸ್ವಾಮಿ. ಇಂಥ ಅಧ್ವಾನ ಅಧಿಕಾರಿ ಬಂದಾಗ ಅಡ್ಡ ನಿಲ್ಲಿಸಿ ಏನ್ರಿ ನೀವು ಕೆಲಸ ಮಾಡಿದ್ರಿ ಅಂತ ಕೇಳ್ರಿ. ಇವ್ರಿಗೆ ಸಂಬಳ ಕೊಡೋದು ನೀವು ನಾವು ಸ್ವಾಮಿ. ತೆರಿಗೆ ಹಣದಲ್ಲಿ ಸಂಬಳ, ಗೌರ್ಮೆಂಟ್ ಅಲ್ಲಿ ಸಂಬಳ ಇಲ್ಲ, ದುಡ್ಡಿಲ್ಲ ಅಂತಾರೆ ಸ್ವಾಮಿ. ಇಂತಹ ಅಧಿಕಾರಿನ ಬಿಡಬೇಡಿ ನೀವು. ಅಡ್ಡಾಕಿ ಕೇಳಿ, ನಿಮ್ಗೆ ಹಕ್ಕಿದೆ, ನಿಮ್ಮ ದುಡ್ಡು ನಿಮ್ಮ ಹಕ್ಕು. ಈ ರೋಡ್ಗಳ ಅಧ್ವಾನ ಮಾಡಿದ್ದು ಈ ಪುಣ್ಯಾತ್ಮ. ಒಂದೇ ಒಂದು ಬೋರ್ಡ್ ಹಾಕಿಲ್ಲ ಅಂದ್ರೆ ಈ ಪುಣ್ಯಾತ್ಮ ಇಲ್ಲಿರುವ ಆನೇಕಲ್ಲಲ್ಲಿ ಜಲ್ ಜೀವನ್ ಮಿಷನ್ ಫೈಲೂರ್ ಆಗಕ್ಕೆ ಈ ಭಗವಂತನೇ. ಹಾಗಾಗಿ ಡಬಲಿ ಹೇಳ್ತಾ ಇದ್ರಿ, ಅವ್ರ ಮೇಲಧಿಕಾರಿ ಡಬಲಿ ಅವ್ರು ಏನ್ ಹೇಳ್ತಾರ ಕೇಳೋಣ ಅಂತ ಹೇಳ್ತಾ ಹೇಳಿ ಸರ್. ನಿಮ್ದೇನಿದೆ? ಈಗ ನಾನು ಆನೇಕಲ್ಗೆ ವಿಸಿಟ್ ಮಾಡಿ ನಾನು ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದೀನಿ. ಗೈಡ್ ಲೈನ್ಸ್ ಪ್ರಕಾರ ಕೆಲಸ ಮಾಡೋದಕ್ಕೆ ಹೇಳಿದ್ದೀನಿ. ಕೆಲವೆಲ್ಲ ನೀವು ಹೇಳ್ದಂಗೆ ಲೋಪದೋಷ ಇದೆ, ಅದನ್ನ ರೆಕ್ಟಿಫೈ ಮಾಡಿ ನನಗೆ 2 ದಿನದಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ದಿನದಲ್ಲಿ ವರದಿ ಬಂದಿದ್ರೆ ಅವ್ರ ಮೇಲೆ ಆಕ್ಷನ್ಗೆ ನಾನು ಆಲ್ರೆಡಿ ಬರೀತೀನಿ. ಆಯ್ತು ಸರ್. ಈಗ ನೀವು ಯಾವಾಗ ಬರ್ತೀರಿ? ನಮ್ಮ ಸಂಘಟನೆ KRS ತಂಡ ಏನಿದೆಯೋ ಆನೇಕಲ್ ತಂಡ ನಾವೆಲ್ಲರೂ ಬರ್ತೀರಿ. ನೀವು ಹೇಳಿದ್ದು ಊರಿಗೆ ಹೋಗೋಣ ಸರ್. ನಾವ್ ಹೇಳಿದ್ದು ಇನ್ನೊಬ್ರು ಹೇಳಿದ್ದಲ್ಲ, ನೀವ್ ಹೇಳಿದ್ದು ಊರಿಗೆ ಹೋಗೋಣ. ಅಲ್ಲಿ ಎಲ್ಲೂ ಬೇಕಾದ್ರೂ ಆಗಿರಿ. 4 ಅಡಿ ಹಾಳ ಸರ್. ಹೇಳಿ ಸರ್, ಹೇಳಿ ಜನಗಳಿಗೆ ಹೋಗೋದು ಇನ್ಫಾರ್ಮೇಶನ್ ನೀಟಾಗಿ ಹೋಗ್ಬೇಕು. 4 ಅಡಿ ಹಾಳ ಹೋಗಿದ್ರೆ 4 ಅಡಿ ಆಳ ಇಲ್ಲ ಸರ್. 4 ಅಡಿ ಪೇಪರ್ ಅಲ್ಲಿ ಕೊಟ್ಟಿರೋದು 4 ಅಡಿ ಸರ್. ನೀವು ತಿಳ್ಕೊಂಡು 4 ಅಡಿ ಅಲ್ಲ ಇರೋದು. ಸರಿ ಸರ್. ಅಂದ್ರೆ 3 ಅಡಿ ಸರ್ 3 ಅಡಿ ತೋರಿಸು.
3 ಅಡಿ ಇಡೀ ತಾಲೂಕಲ್ಲಿ, ಆನೇಕಲ್ ತಾಲೂಕಲ್ಲಿ, ಅಂದ್ರೆ ಎಲ್ಲ ಒಂದತ್ರ ಹೋಗಿರೋದಲ್ಲ, 100 ಮೀಟರ್ ಚೆಕ್ ಮಾಡ್ಸೋಣ. ಕೆಲವು ರಾಕ್ ಬರುತ್ತೆ, ಕೆಲವು ರಾಕ್ ಬಂದಾಗ ಅದರ ಮೇಲ್ಗಡೆ ಕಾಂಕ್ರೀಟ್. ಇದೇ ನೀವು ಹೇಳಿದ್ದು ಈ ಅಧಿಕಾರಿಗಳ ಇರಿ ಸರ್. ನಾನು ಬರ್ತೀನಿ ಸರ್, ಕೇಳ್ಕೊಳ್ಳಿ ಸರ್. ಇಡೀ ಆನೇಕಲ್ ತಾಲೂಕಲ್ಲಿ ರಾಕ್ ಇರೋ ಪ್ಲೇಸ್ 10% ಕೂಡ ಇಲ್ಲ ಅಂದ್ರೆ ಬೇಡ. ಇಲ್ಲ ಹೇಳ್ತೀನಿ, ಉದ್ಯೋಗ ಪ್ರದೇಶದಲ್ಲಿ ಇಲ್ಲ. ನಾವು ಆನೇಕಲ್ ಅಂದ್ರೆ ಕಲ್ಲಲ್ಲ, ಅದು ಆನೇಕಲ್ ಅನ್ನೋದನ್ನ ನಾವು ತಿರ್ಸ್ಕೊಂಡಿದ್ದೀರಿ. ಅದನ್ನ ಹಳೆ ಹೆಸರು ಹೋದ್ರೆ ಬೇರೆ ಇದೆ ಅಲ್ಲ ಸರ್. ಇಡೀ ಕೇಳ್ತೀನಿ, ರಾಕ್ ಅನ್ನೋ ಪ್ರದೇಶ ಆನೇಕಲ್ ತಾಲೂಕಲ್ಲಿ ಇಲ್ಲ. ಎಲ್ಲಿ ನಮ್ಮ ಮುಗಳೂರವರೆಗೂ ಹೆಂಗವರೆಗೂ ಇಲ್ಲ. ಇದ್ರೂ 10% ಇರ್ಬೋದು, 100% ಅಲ್ಲಿ ನೀವ್ ಹೇಳ್ತೀನಲ್ವಾ, ನಾವ್ ಹೇಳೋದ್ ಬೇಡ ಪ್ಲೇಸು, ನಾವ್ ಹೇಳೋದ್ ಬೇಡ ಊರು. ನೀವೆಲ್ಲ ಲೈವ್ ಹೋಗ್ತಾ ಇದೆ ಸರ್. ಇದು ಈಗ ನೀವ್ ಹೇಳಿದ ಊರು, ನೀವ್ ಹೇಳಿದ ಪ್ಲೇಸ್ ಅಲ್ಲಿ 3 ಅಡಿನೇ ಆಗ್ಲಿ ಸರ್, 2 ಅಡಿ ಮೇಲೆ ಹೋಗಿರೋದನ್ನ ನೀವು ತೋರಿಸಿ. ಯಾಕಂದ್ರೆ ಮೇಲೆ ಇರೋದನ್ನ ನಾನು ಕೈಯಲ್ಲಿ ಸರ್, ಬುದ್ಲಿ ಬೇಡ, ಶಂಕೆ ಬೇಡ, ಏನು ಬೇಡ, ನನ್ನ ಕೈಯಲ್ಲಿ ತೋಡಿ ಎಷ್ಟು ಅಡಿ ಇದೆ ನಾನು ತೋರಿಸ್ತೀನಿ. ನೀವ್ ಹೇಳಿ ಜಾಗದಲ್ಲಿ ನಾನು ಕೈಯಲ್ಲೇ ಮಂಟೆಗಿದ್ದೀನಿ. ಆ ಮಟ್ಟಕ್ಕೆ ಹಗರಣ ಆಗಿರೋದು ನಮ್ಮ ಆನೇಕಲ್ ತಾಲೂಕಲ್ಲಿ ಜಲಜೀವನ್ ಮಿಷನ್ ಬೇಲೂರು ಆಗಿರೋದು. ಇಂಥ ಡಬಲಿಗಳನ್ನ ಉಳಿಸ್ಕೊಂಡು ಕೆಲಸ ಮಾಡಿಸ್ತಿರೋದು ಎಲ್ಲಿ ಮಾಡಿಸ್ತೀರಾ ನೀವು? ಅವ್ರಿಗೆಲ್ಲಂತೂ ಮಾಡಕ್ಕಾಗಲ್ಲ. ಶಿಸ್ತು ಕ್ರಮ ಜರುಗಿಸಿ ಅಂದ್ರೆ ನೋಡೋಣ ಮಾಡೋಣ ಅಂದ್ರೆ ಆಗೋದಿಲ್ಲ. ನೋಡೋಣ ಅಲ್ಲ ರೀ, ರಿಪೋರ್ಟ್ 2 ದಿವಸದಲ್ಲಿ ಕೊಡದಿದ್ರೆ ನಾನು ಹೇಳ್ತೀನಲ್ಲ. ರಿಪೋರ್ಟ್ ಅಲ್ಲ ಸರ್, ಪ್ರತಿ ಆನೇಕಲ್ ತಾಲೂಕಲ್ಲೇ ನೀವು ಬೋರ್ಡ್ ಹೇಳಿದ್ರಿ, ಬೋರ್ಡ್ ವಿಷಯ ಹೇಳಿದ್ರಿ. ಆನಂತರ ಆಗಿದ್ರೆ ಜನಗಳಿಗೆ ಇವಾಗ ನಮ್ಗೆ ಗೊತ್ತಿಲ್ಲ. ಇವಾಗ ನೀವೇ ಹೇಳಿದ್ರಿ ಏನಪ್ಪ, ನಾವು 4 ಅಡಿ ಅಂತ ಹೇಳಿದ್ವಿ, ನೀವೇನ್ ಹೇಳಿದ್ರಿ ಇಲ್ಲಪ್ಪ 3 ಅಡಿ ಅಂತ ಹೇಳಿ ನಾವು 4 ಅಡಿ ಅಂತ ತಿಳ್ಕೊಂಡಿದ್ವಿ. ಅದೇ ನೀವು ಬೋರ್ಡ್ ಹಾಕಿದ್ರೆ 1 ಅಡಿ ಬೋರ್ಡ್ ನಲ್ಲಿ ಇರೋದಿಲ್ಲ ಸರ್, ಹಾಕ್ಲೇಬೇಕು ಸರ್. ಅದು ಅಲ್ಲಲ್ಲ, ಇಷ್ಟು ಡೆಪ್ತ್ ಅಂತ ಬೋರ್ಡ್ ನಲ್ಲಿ ಇರೋದಿಲ್ಲ ಸರ್. ಬೋರ್ಡ್ ಅಲ್ಲಿ ಹಾಕೋದು ಅದೇ ಸರ್. ನೀವು ಅದೇ ತಪ್ಪು ತಿಳ್ಕೊಳ್ಳಿ. ಬೋರ್ಡ್ ನಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಇರುತ್ತೆ, ಆಮೇಲೆ ಬೇರೆ ಬೇರೆ ಇನ್ಫಾರ್ಮೇಶನ್ ಇರುತ್ತೆ. ಡೆಪ್ತ್ ಗಿಫ್ಟ್ ಅದೆಲ್ಲ ಇರೋದಿಲ್ಲ ಬೋರ್ಡ್ ನಲ್ಲಿ. ಬೋರ್ಡ್ ಅಲ್ಲಿ ಇಮಿಡಿಯೇಟ್ ಆಗಿ ವಿತಿನ್ 15 days 20 days ಅಲ್ಲಿ ಎಲ್ಲಾ ಊರುಗಳು ಬೋರ್ಡ್ ಟೆಂಡರ್ ಕರೆದಿದ್ದೀನಿ. ಟೆಂಡರ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಬೋರ್ಡ್ ಫಿಕ್ಸ್ ಮಾಡೋದಕ್ಕೆ ಆಲ್ರೆಡಿ. ಅದಕ್ಕೆ ನಾನು ಹೇಳ್ತೀನಿ, ಈಗ ನಾನು ಕಾಂಟ್ರಾಕ್ಟರ್ ಸರ್, ನಾನು ಗೌರ್ಮೆಂಟ್ ಕೆಲಸ ಗೈಲಲ್ಲಿ ಕೆಲಸ ಮಾಡ್ತೀನಿ ಸರ್. ಗೈಲಲ್ಲಿ ಕೆಲಸ ಮಾಡಿ 2009 ಅಲ್ಲಿ ಯಾರನ್ನ ಕೇಳ್ಕೊಡಿ, ಔಟರ್ ರಿಂಗ್ ರೋಡ್ ಇದೆಯಲ್ಲ, ಮಾಗಡಿ ರೋಡ್ ಇಲ್ಲ, ಔಟರ್ ರಿಂಗ್ ರೋಡ್ ಅಲ್ಲಿ ನಾನೇ ಸರ್ ಹಾಕಿರೋದು ಗ್ಯಾಸ್ ಲೈನು. ಅದಾಗಿ ಡೆಪ್ತು ಆಗಲ್ಲ ಬೋರ್ಡ್ ಅಲ್ಲಿ ಬೋರ್ಡ್ ಅಲ್ಲಿ ಕಂಪಲ್ಸರಿ ಹಾಕ್ಲೇಬೇಕಂತಿದೆ ಸರ್. ನೀವು ಈಗ ಹೇಳಿ ಸರ್, ಬೋರ್ಡ್ ಅಲ್ಲಿ ಹಾಕಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ರೈತರಿಗೆಲ್ಲ ಗೊತ್ತಾಗುತ್ತಾ ಸರ್? ಈಗ ಹಳ್ಳಿಯಲ್ಲಿ ಇರಿ ಸರ್, ತುಂಬಾ ಜನಕ್ಕೆ ಹೆಂಗ್ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ನಾನು ಇರಿ ಸರ್. ನಾನೊಬ್ಬ ಎಜುಕೇಟೆಡ್, ನನಗೆ ಗೊತ್ತಿಲ್ಲ. ಈ ವೆಂಕಟೇಶ್ ಹೇಳೋವರೆಗೂ ಮತ್ತೆ ಇಂಜಿನಿಯರ್ ಹೇಳೋವರೆಗೂ ಇವ್ ನೀವೇ ಹೇಳಿದ್ರಿ 3 ಅಡಿ, ನಾನು 4 ಅಡಿ ಅಂತ ತಿಳ್ಕೊಂಡಿದ್ದೆ. ನೀವು ಬೋರ್ಡ್ ಅಲ್ಲಿ ಹಾಕಿದ್ರೆ ಸಾನೆ, ಈಗ ಹಾಕ್ದೇನೆ ಇರ್ತೀವಿ. ಯಾವ ಬೋರ್ಡ್ ಅಲ್ಲಿ ಹಾಕ್ಬಾರ್ದು ಇರಿ ಸರ್. 3 ಅಡಿ ಅಂತ ಹಾಕ್ಬಿಟ್ಟಿದ್ರೆ ಪ್ರತಿಯೊಬ್ಬ ರೈತನು 3 ಅಡಿ ಇಲ್ಲ ಅಂತ ಕೇಳ್ತಾ ಇದ್ರು. ಕೂತ್ಕೊಡ್ರಿ, ಹೇಳಿ ಸರ್, ಹೇಳಿ ಸರ್. ಬೋರ್ಡ್ ಅಲ್ಲಿ ಎಷ್ಟು ಲೆಂತ್, ಎಷ್ಟು ಕೆವಿ, ಎಷ್ಟು ಇದು ಅಂತ ಅದೆಲ್ಲ ಹಾಕದಿದ್ರಿ. ಬೋರ್ಡ್ JGM ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ, ಅಂತ ಆಯ್ತಾ? ಅದನ್ನ ಒಂದು ಬೋರ್ಡ್ ರೆಡಿ ಮಾಡಿ ಕಮಿಷನರ್ ತೋರಿಸಿ ಪರ್ಫೆಕ್ಟ್ ಅಂತ ತಿಳ್ಕೊಂಡು ಅದ್ರ ಪ್ರಕಾರನೇ ಮಾಡ್ತಾ ಇರೋದು ಸರ್. ಎಷ್ಟು ಲಕ್ಷ ಕೋಟಿಗಳು ಸರ್ ಜಲಜೀವನ್ ಮಿಷನ್? ಇಡೀ ಲಕ್ಷ ಎಷ್ಟು ಕೋಟಿಗಳ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಗೆ ಹೇಳಬಲ್ಲಿ. ಆಮೇಲೆ ನಮ್ಮ ಸ್ಟಾಫ್ ಇಲ್ಲಿ ಕಚೇರಿಗೆ ಇದ್ರೆ ಅಲ್ಲ, ನಿಮ್ ಹೇಟಬಲ್ಲಿ ಅಲ್ಲ, ಅದನ್ನೆಲ್ಲ ಸರ್. ನಿಮ್ಮ ನಮ್ಮ ಆನೇಕಲ್ಲಲ್ಲಿ ಎಷ್ಟು ವರ್ಷದಿಂದ ಇರುತ್ತೆ ನಿಮ್ಗೆ ನಿಮಿಷ. ಆನೇಕಲ್ಲಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಇವರು? ಯಾರು ನಮ್ಮ ವಿಠಲ್ ಅವರು ಎಷ್ಟು ವರ್ಷದಿಂದ ಇದ್ದಾರೆ? ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಅಂತ ನಿಮ್ಗೆ ಗೈಡ್ಲೈನ್ಸ್ ಅಲ್ಲಿ ಇದೆ. ಇಷ್ಟು ದಿನ ಡೀಸೆಲ್ ನಮ್ಮ ಕಾರಲ್ಲಿ ಯಾರು ನಮ್ಮ ಗೌರ್ಮೆಂಟ್ ಕಾರಲ್ಲಿ ಬೆಂಗಳೂರು ಬಂದೋಗವರಲ್ಲ, ಕೊಡ್ತಿರಲ್ವಾ? ಔಟ್ಸೋರ್ಸ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಇರಿ ಸರ್. ಔಟ್ಸೋರ್ಸ್ ಅಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಕೊಡೋದು ಸರ್. ಕಿಲೋಮೀಟರ್ ಎಷ್ಟು ಬೇಕು? ಆನೇಕಲ್ಲಿಂದ ಬೆಂಗಳೂರು ಬರೋದು ಯಾರು ಕೊಡ್ತಾರೆ? ಕಿಲೋಮೀಟರ್ ಕೊಡೋದಿಲ್ಲ ನಾವು. ಒಂದು ಮಂತ್ ಪರ್ ಮಂತ್ಗೆ ಎಷ್ಟು ಇರೋದು? ಪರ್ ಮಂತ್ 25,000. ಅಲ್ಲಲ್ಲ, ಕಾರ್ ಇದ್ರೆ ಬಟ್ ಇದು ವೆಹಿಕಲ್ ಇದ್ದಿದ್ರೆ 25,000 ಅದನ್ನು ಕೊಡ್ತೀವಿ. ಹೌದು ಸರ್. ಇದು ಹೈರ್ ಮಾಡಿದ್ರೆ 36,000 ರೂಪಾಯಿ. 36,000 ರೂಪಾಯಿ
ಸಿಂಪಲ್ ಆಗಿ ಹೇಳಿ ಸರ್, ನಿಮ್ಮ ಹತ್ರ ಕಾರ್ಯಕ್ಕೆ ಬಂದಿರ್ತೀರ, 2 ಸತಿ 3 ಸಾವಿರ ಪೆಟ್ರೋಲ್ ಹಾಕ್ಸೋದು ಮತ್ತೆ ಎಷ್ಟು ನೋವಾಗುತ್ತೆ ಸರ್? ಇಲ್ಲಿ ಸರ್ ನಾವು ಕೊಡೋದಷ್ಟೇ. ಡ್ರೈವರ್ ಕಾರು ಎಲ್ಲ ಸರ್ ಇಲ್ಲಿ ಕೇಳಿ ಸರ್, ಅದೇ ನೀವು ಹೇಳಕ್ ಬರ್ತಾ ಇದೀನಿ. ಬೆಂಗಳೂರಿಂದ ಒಬ್ಬ ಆಫೀಸರ್ ಬೆಚ್ಚಿ ಕುತ್ಕೊಂಡು ಎದ್ದು ಬರ್ತಾರೆ, ಅದೇ ಸಾಕು. ಅವ್ರ ಕಾರ್ ನಾವು ಡೀಸೆಲ್ ಕೊಡೋದಕ್ಕೆ ಹಳ್ಳಿಯಲ್ಲಿ ಓಡಾಡಪ್ಪ, ನೀನ್ ಆನೆಕಲ್ಲಲ್ಲಿ ವಾಸ ಇರಪ್ಪ, ಆನೆಕಲ್ ತಾಲೂಕಲ್ಲಿ ಎಲ್ಲಾನ ಆದ್ರೂ ವಾಸ ಇರಪ್ಪ ನೀನು ಅಂತ ನೀವೇ ಅಂದ್ರೆ ಇವ್ರು AAA ಆಗಿರೋದಕ್ಕೆ ಆನೆಕಲ್ಲಲ್ಲೇ ವಾಸ ಇರ್ಬೇಕು. ಆನೆಕಲ್ಲಲ್ಲಿ ವಾಸ ಇಟ್ಕೊಂಡು ಆ ವಿಲೇಜ್ಗಳಿಗೆ ಹೋಗಿ ನಿನ್ನ ಕೆಲಸ ಏನಾಗ್ತಾ ಇದೆ ನೋಡ್ಕೊಂಡ್ ಬರಪ್ಪ ಅಂತ ನೀವು ಡೀಸೆಲ್ ಕಾಯಿಸ್ಕೊಡೋದು. ಎಪ್ಪನ್ ಮನೆಗೆ ಹೋಗ್ಬಿಟ್ಟು ಬರೋದು ಯಾರು ಕೊಡೋದಿಲ್ಲ. ಬೆಂಗಳೂರಿಗೆ ಬಂದು ನಾವು ಆನೆಕಲ್ ಬರ್ತೀನಿ, ನಾನು ಬೆಂಗಳೂರಿಗೆ ಬರ್ತೀನಿ ಜಮ್ ಅಂತ ಬರೋದು ಕೊಡಲ್ಲ ಸರ್. ನಮ್ಮ ತೆರಿಗೆದಲ್ಲಿ ಡ್ಯೂಟಿ ಮಾಡ್ಕೊಂತಿದ್ದೆ ಗೌರ್ಮೆಂಟ್ ತಗೋತಾ ಇದೆಯಲ್ಲ, ಎಲ್ಲ ರಗದೋರಣೆ ಮಾಡ್ತಾವ್ರಲ್ಲ, ಇವರೆಲ್ಲ ಮಾಡ್ತಾರೆ. ಕಣ್ಣು ಕಾಣಿಸ್ತಾ ಇಲ್ವಾ ಸರ್? ಗೌರ್ಮೆಂಟ್ ಸರ್ ನನ್ನ ಅನನ್ಸದ ಪ್ರಕಾರ ನಾನು ಲೆಕ್ಕ ಹಾಕಿದಷ್ಟು ಗೌರ್ಮೆಂಟ್ ಅಧಿಕಾರಿಗಳು ಗಾಡಿಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಪೆಟ್ರೋಲ್ ಮಿಸ್ಯೂಸ್ ಮಾಡೋದು ಗೌರ್ಮೆಂಟ್ ಒಂದು ತರದ್ರೆ ಎಷ್ಟು 1000 ಕೋಟಿ ಮಿಗುಳುತ್ತೆ ಸರ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ. ಆ ಬದ್ಧತೆ, ಆ ಯೋಗ್ಯತೆ ಆ ಸರ್ಕಾರಗಳಿಗಿಲ್ಲ. ಅದಕ್ಕೆ ನಾವು ಉತ್ಕೊಂಡಿದ್ದು KRS ಅರ್ಥ ಇದೆ ಸರ್. ಆ ಬದ್ಧತೆ ಮಾಡಲೇಬೇಕಂತ ಒಂದು ಛಲ ಇದ್ದಿದ್ರೆ ಇಂಥ ಲೂಪ್ ಹೋಲ್ಗಳನ್ನ ಕಟ್ಟಿ ಹಾಕೋದಕ್ಕೆ 2 ನಿಮಿಷ ಸಾಕು ಸರ್. ಅಧಿಕಾರ ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಇದ್ದಾರೆ, ಅವ್ರಿಗೆ ಎಷ್ಟೊತ್ತು ಜುಟ್ಟು ಇಟ್ಕೋಬೇಕು, ನಮ್ಮ ಪಂಚಾಯತ್ ರಾಜ್ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಇಷ್ಟು ಲೂಪ್ ಹೋಲ್ಸ್ ಹೋಗ್ತಾ ಇಲ್ಲ ಸರ್. ಬೆಳ್ಳಿ ಸೆಂಟ್ರಲ್ಲಿ ದುಡ್ಡು ಚೆಲ್ತಾ ಇಲ್ಲ. ಇಂಥ ಒಂದು ವ್ಯಕ್ತಿ 35,000 ಇಲ್ಲ 25,000 ರೂಪಾಯಿ ಹೋಗ್ತಾ ಇದೆ ಪೆಟ್ರೋಲ್ಗೆ ಅಂದ್ರೆ ಎಷ್ಟು ಜನ ಇಂಜಿನಿಯರ್ಗಳಿದ್ದಾರೆ ಸರ್? ಹಾಗಾಗಿ ದಯವಿಟ್ಟು ಸರ್ ನಿಮ್ಮ ರಿಕ್ವೆಸ್ಟ್ ಇವ್ರ ಮೇಲೆ ತನಿಖೆ ಮಾಡ್ಸಂಗಿದ್ರೆ ಮಾಡಿಸಿ, ಇಲ್ಲ ಅಂದ್ರೆ ಇನ್ನೊಂದಿನ ನಾನು ನಿಮ್ಮ ಕೆಲಸಕ್ಕೆ ಬಂದಿಲ್ಲ. ಯಾಕಂದ್ರೆ ಇಲ್ಲ ದಾಖಲೆ ಸಮೇತ ಬರ್ತಾ ಇದೆ. ನಾನು ಬಂದಿದ್ದು ಕಮಿಷನರ್ ಹತ್ರ ಬಂದಿದ್ದು, ಕಮಿಷನರ್ ಕೆಲಸ ಮೇಡಮ್ ಕೆಲಸ ಮುಗ್ದಿದೆ. ಇವ್ರದ್ದು ಅಲ್ಲೋರ್ಗು ಹೋಗೋದು ನಾನು ರೆಡಿ ಇದ್ದೀನಿ. ವಿಕಾಸ್ ನಾನು ಯಾರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರೋ ಅಲ್ಲೋರ್ಗು ಹೋಗ್ತೀನಿ, ನಾನು ಇಲ್ಲಿ ಬಿಡೋದಿಲ್ಲ. ಈ ಪುಣ್ಯಾತ್ಮ ನಮ್ಮ ಆನೇಕಲ್ ತಾಲೂಕಲ್ಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಿಸೋದು ಹಾಗೂ ಒಂದು ಯಾವುದೇ ರೀತಿಯಲ್ಲಿ ವಿಸಿಟ್ ಕೊಡದೆ ಅನ್ಯಾಯ ಮಾಡ್ಕೊಂಡು ರೋಡ್ ಅಡ್ಡಡ್ಡ ಹಾಕಿಸಿ ನಮ್ಮ ಕರಿಗಳನ್ನ ಅಧ್ವಾನ ಮಾಡ್ತಾ ಇರೋದು ಇವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಪಾಲುದಾರರು ಮಾತಾಡಬೇಕಾಗ್ತದೆ ಹಾಗೂ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇವ್ರ ಮೇಲೆ ಕಠಿಣ ಕ್ರಮ ಕಾನೂನಲ್ಲಿ ನನ್ನ ಪ್ರಜೆಗಳ ಕಾನೂನಲ್ಲಿ ಏನಿದೆ ಇವ್ರು ಮಾಡಿರೋ ತಪ್ಪಿಗೆ ಎನ್ಕ್ವೈರಿ ಮಾಡಿಸಿ ಕಾನೂನು ಕ್ರಮ ಜರುಗಿಸಿ ಅಂತ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ ಸರ್. ಇಷ್ಟಿಗಿಂತ ಜಾಸ್ತಿ ನಿಮಗೂ ನೋವಾಗೋದು ಬೇಡ. ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್, ನಮ್ಮ KRS ಪಕ್ಷದ ಸೈನಿಕರ ಕಡೆಯಿಂದ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇರೋದು, ಇವ್ರಿಗೆ ಒಂದು ತನಿಖೆ ಮಾಡಿಸಿ ಆ ತನಿಖೆಯಿಂದ ಬರುವ ರಿಪೋರ್ಟ್ ಮೇಲೆ ಇವ್ರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಿ ಅಂತ ನಿಮ್ಮಲ್ಲಿ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ಇದು ಸರ್ ನೀವು ತಗೊಳ್ಳೇಬೇಕು. ನೀವು ಹೇಳ್ಬಿಡಿ, ಅದೇನು ಹೇಳ್ತೀರೋ ನೀವು ಹೇಳ್ಬಿಡಿ, ಮುಗಿಸ್ತಾನೆ ಸಾಕು. ನಿಮ್ಗೂ ಯಾಕಂದ್ರೆ ನಿಮ್ಗೂ ಒಂದು ಟೈಮ್ ಕೊಡ, ನಿಮ್ಗೆ ಹೇಳಿದ್ದೀನಿ 4 ಸಂಜೆ ಫೋನಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ನಾವು ಗರ್ಡಿಗೆ ಜಾಗ ಮಾಡ್ಕೊಡೋದು ನಿಮಗೆ ಬಿಟ್ಟಿದ್ದು. ಅವ್ರಿಗೇನು ಹೇಳ್ತೀರಿ? ಈಗ 2 days ಅಲ್ಲಿ ಅವ್ರಿಗೆ ರಿಪೋರ್ಟ್ ಕೊಡೋದಿಲ್ಲ ಅಂದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಏನಿದ್ರು ರೂಲ್ಸ್ ಆನಂತರ ನಾನು ಒಂದು ಅದೇ ಅವ್ರನ್ನ ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ. ಯಾವಾಗ ಹೇಳಿ ಸರ್? ನಾಳೆ ಒಂದು ದಿವಸ ಟೈಮಿಂಗ್ ಮಾಡ್ರೆ ಟೈಮಿಂಗ್ ಕರೆಕ್ಟ್ ಅದು ನೋಡಪ್ಪ, ನೋಡ್ಬಿಟ್ಟು ಅವ್ರದ್ದು ಏನಿದೆ ರೆಕ್ಟಿಫಿಕೇಶನ್ ಏನೇನು ಇದೆಯಾ ಅದನ್ನ ರೆಕ್ಟಿಫೈಡ್ ಮಾಡಿ ಆಮೇಲೆ ಬೇರೆ ಅವ್ರು ಹೇಳಿದಿರೋವು ಒಂದು ಬಿಟ್ಬಿಡಿ, ಬೇರೆವೆಲ್ಲ ಟೋಟಲ್ ಆಗಿ ರೆಕ್ಟಿಫೈಡ್ ಮಾಡಿ ನನಗೆ 2 days ಅಲ್ಲಿ ರಿಪೋರ್ಟ್ ಕೊಡ್ಬೇಕು. ಸರಿ ಸರ್, ಓಕೆ.